ಅವ ಏನ ಅಂದ ಅಂತ ನೀವ್ ಇಷ್ಟು ಚಿಂತೆ ಮಾಡಿದ್ರೆ ಹೆಂಗ್ರಿ ಗಿರ್ಜಕ್ಕರ? ಚಿಂತೆ ಅಂದ್ರೆ ಏನ್ ಮಾಡ್ತಾನ ಏನ ಅಂತೇಳಿ ಹೊಟ್ಟಬೇನೆ. ಅಲ್ಲ ಅವ ಹೊರಗೆ ಬಂದು ಅಷ್ಟೆಲ್ಲ ಬಾಯ್ ಮಾಡ್ಬಿಟ್ನಲ್ಲ. ನನಗೂ ಒಂದು ಕ್ಷಣಕ್ಕೆ ಏನಪ್ಪ ಇದು ತಂದಿ ದಾರಿನಿ ಮಗ ಹಿಡಿತಾನಲ್ಲ ಅನ್ನಿಸ್ತ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಆ ಬೇರಿಂದಾನೇ ಹುಟ್ಟಿರೋ ಗಿಡ ಇದು, ಮತ್ತು ಅದ್ರ ಗುಣನೇ ಇದಕ್ಕೂ ಇರ್ತೈತಿ. ಕರೆನಲೆ ಕರೆನ ಗಿರ್ಜಿ, ಏನಮ್ಮ ಹೇಳ್ಬೇಕಿದಕ್ಕಂತ ನನಗಂತೂ ತಿಳಿಲಂಗಾಗೈತೆ ನೋಡವ. ನನಗೂ ಏನು ಮಾಡ್ಬೇಕಂತೇಳಿ ಗೊತ್ತಾಗವಲ್ತು. ನನ್ನ ಮಗಳನ್ನ ಹೆಂಗೆ ಕಾಯ್ಕೊಲಿ, ನನ್ನ ಮಗನ ಹೆಂಗೆ ಕಾಯ್ಕೊಲಿ ಅನ್ನೋದೇ ತಿಳಿಲ್ಲ ಅಂದ. ಈಗ ನಿನಗ ನನ್ನ ಮಗನ್ ಹೆಂಗ್ ಕಾಯ್ಕೊಲಿ, ನನ್ನ ಮಗಳನ್ನ ಹೆಂಗ್ ಕಾಯ್ಕೊಲಿ ಅಂತ ಈಗ ಅನಿಸ್ತಾ ಐತೆ ನಿನಗ? ಅಲ್ಲಿ ಕೋರ್ಟ್ನಾಗ ಅಷ್ಟು ಕಡೆ ಸಾಕ್ಷಿ ಹೇಳ್ಬಿಟ್ಟಲ್ಲ, ಎಲ್ಲ ಏನ್ ಬಗ್ಗಿ ಹರ್ದೇ ಹೋಗತ್ ಮುಗ್ದೇ ಹೋಗತ್ತೆ ಅಂತ ಮರ್ತು ಬಿಟ್ಟಿದ್ದೇನೆ ಅವ್ನ ಮಗ ಹೊರಗಿರೋದು. ಅಲ್ಲ ರೀ, ಎಂತ ಜನಪ್ಪ ಅವ್ರಂತ ನಾನು. ಅಲ್ಲ ನನಗಷ್ಟು ಬೆದರಿಕೆ ಹಾಕ್ಬಿಟ್ನಲ್ಲ. ನಮ್ಮ ಅಪ್ಪಗ ಹಿಂಗೆ ಮಾಡಿದ್ರೆ ಯಾರನ್ನೂ ಬಿಡಂಗಿಲ್ಲ ನಾನು, ಅವ್ರಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಒದರ್ತಾನಲ್ಲ. ನನಗೆ ಏನು ಹೇಳ್ಬೇಕಿದಕ್ಕಂತ ನಾನು. ಗಿರ್ಜಿ, ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು ನೀನು, ಇಲ್ಲ ಅಂದ್ರೆ ಇದೆಲ್ಲೋ ವಿಕೋಪಕ್ಕೆ ಹೋಗಿ ಮುಟ್ಟುವಂಗೆ ಕಾಣ್ತತ್ ನೋಡಿ ಗಿರ್ಜಿ. ನನಗಂತೂ ಯಾಕ ಏನೋ ಹೆದರಿಕೆ ಬಂದಂಗೆ ಆಗತ್ತತ್ ನೋಡುವ. ಈಗ ಎಲ್ಲಿ ಹೋಗಿ ಮುಟ್ತತೋ ಏನೋ ಇದೆಲ್ಲ. ಏನಪ್ಪ, ಊರಾಗಿಂತ ಬಡೆಗಳು ಸೇರಿ ಎಲ್ಲಾರು ನಿಮ್ದಿನ ಹಾಳು ಮಾಡ್ತಾವ ಮಾರ ಮಣ್ಣಾಗಡಗ್ಲಿ. ಈಗೆಲ್ಲ ಗೊತ್ತಾಗ್ತೈತಿ ನಿನಗ. ದುಷ್ಟ್ರ ಸಂಘ ಅದೇನಂತಾರಲ್ಲ, ಎಷ್ಟೇ ಆದ್ರೂ ನಾವು ಭಾಳ ಹುಷಾರಾಗಿರ್ಬೇಕು ಗಿರ್ಜಿ. ಈಗ ನನಗೆ ನೀ ಸಾಕ್ಷಿ ಹೇಳಿ ಆ ಹುಡುಗನ್ ಬಿಡಿಸಿದ್ದು ಖುಷಿ ಐತಿ, ಆದ್ರೆ ನೋಡ್ತಿಲ್ಲ ವಯಸ್ಸಿಗೆ ಬಂದ ಮಗಳು, ಸಣ್ಣ ಹುಡುಗ, ವಯಸ್ಸಾದ ತಾಯಿ, ಈಗ ಈ ಮನೆ ಬಿಟ್ಟು ನಾವೆಲ್ಲರೂ ಹೋಗಾಕೈತಾ? ನಮಗೇನಾರ ಹೆಚ್ಚು ಕಮ್ಮಿ ಆದ್ರೆ ಯಾರು ಅದಾರ್ಲೆ ಗಿರ್ಜಿ? ನೀನೇ ಹೇಳು. ಚಂದ್ರಪ್ಪಣ್ಣ, ನಿಮ್ಮ ಹತ್ರ ಒಂದು ಮಾತು ಕೇಳ. ಏನ್ ಹೇಳ್ರಿ ಗಿರ್ಜಕ್ಕರ? ಆದಷ್ಟು ದೌಡ ನಮ್ಮ ಮಗಳನ್ನ ನಿಮ್ಮ ಮನೆ ತುಂಬಿಸ್ಕೊಂಡ್ಬಿಡ್ತೀರ. ಹೆಂಗಿದ್ರು ಓದಿಸ್ತೇನೆ ಅನ್ನತ್ತೀರಿ, ಅಲ್ಲೇ ನಿಮ್ಮ ಮನ್ಯಾಗ ಓದ್ತಾಳ, ನಿಮ್ಮ ಮನ್ಯಾಗ ಇರ್ತಾಳ. ಆದಷ್ಟು ದೌಡ್ ಮದುವೆ ಮುಗಿಸ್ಬಿಡಣ. ಅದು ಒಳ್ಳೆ ಉಪಾಯ. ವಯಸ್ಸಿಗೆ ಒಂದು ಮಗಳ ಜವಾಬ್ದಾರಿ ಒಂದು ಕಡಿಮೆ ಆದರೆ ನಾನು ನನ್ನ ಹೆಂಡತಿ ನನ್ನ ಮಗ ಹೆಂಗೋ ಒಂದು ಕಾಲ ಕಳಿಬೋದು. ಹೆಂಗಂತೀರಿ? ಒಳ್ಳೆ ಕೆಲಸ ಆಗ್ಲಿ. ಹಂಗಾರ ಮದ್ವೆ ಮುಗಿಸ್ಬಿಡೋಣಂತ. ಹಂಗೆ ಮಾಡೋಣ ತಗೋರಿ. ಬೇಗ ಬೇಗ ಮದ್ವೆ ಮಾಡಿದ್ವಿ ಅಂದ್ರೆ ಚಿಂತೆ ಬಿಡ್ತೈತಿ. ಹುಡುಗನ್ನ ನಾ ಗಿರ್ಜಕ್ಕರ ಅನ್ನೋದಾದ್ರೆ ಒಂದು ಸ್ವಲ್ಪ ದಿನ ಒಂದು 6 ತಿಂಗಳು ಇಲ್ಲ 1 ವರ್ಷದ ಮಟ್ಟಿಗೆ, ಇದು 1 ವರ್ಷ ನಿಮ್ಮ ಮಗನ್ನ ನೀವು ನಿಮ್ಮ ತಾಯಿ ಮನೆಯಾಗ ಓದಿಸೋದೇ ಒಳ್ಳೇದಂತೀನಿ ನಾನು. ಸ್ವಲ್ಪ ಮನುಷ್ಯಾಗ ಈಗ ಇಟ್ಸಿಟ್ಟು ಮುಂದಿನ ನಾಳೆ ಇರಲ್ಲ, ನಾಳೆ ಇಟ್ಸಿಟ್ಟು ನಾಡ್ದು ಇರಂಗಿಲ್ಲ. ಹಿಂಗೆ ಈಗ ಒಳ್ಳೆ ಸಿಟ್ಟಿನಾಗ ಅದಾರ, ಯಾರು ಸಿಕ್ಕರೆ ಏನು ಮಾಡ್ತಾರೋ ಗೊತ್ತಿಲ್ಲ, ಹಂಗೈತಿ. ನಾವು ಅತಿ ಎಲ್ಲದಕ್ಕೂ ಪೊಲೀಸರನ್ನೇ ನಂಬ್ಕೊಂಡು ಕುಂದ್ರಕ್ಕಾಗಲ್ಲ. ಪೊಲೀಸರೇ ನಮ್ಗೆ ನೋವು ಅದಕ್ಕೆ ಬರಲ್ಲ, ಅವ್ರು ನೋವು ಆಗೆಲ್ಲ ಮುಗಿದು ಒಂದು ಹೆಣ ಬಿದ್ಮೇಲೆ ಅವ್ರು ಬರೋದು, ಅದು ಫೋನ್ ಹಚ್ಚಿದ್ಮೇಲೆ. ಅದವ್ರು ತಪ್ಪಂತೂ ನಾವು ಹೇಳಕ್ಕಾಗಿಲ್ಲ, ಯಾಕಂದ್ರೆ ಇವ್ರೇನು ದಿವ್ಯಜ್ಞಾನಿ ಅಲ್ಲ, ಅವ್ರಿಗೇನು 8ನೇ ಕಣ್ಣು ಇಲ್ಲ 7ನೇ ಕಣ್ಣು ಇಲ್ಲ. ಪಾಪ ಅಲ್ಲಿ ಕುಂತ ಅವ್ರು ನೋಡಕ್. ಅದಕ್ಕೆ ನಾ ಅಂತೀನಿ, ಕಾನೂನು ನಂಬ್ಕೊಂಡು ಕುಂದ್ರದ್ ಬೇಡ. 1 ವರ್ಷ ನಿಮ್ಮ ಮಗನ್ನ ಅಲ್ಲಿ ಓದಿಸ್ರಿ. ನಿಮ್ಮ ಮಗಳದು ನನ್ನ ಮಗಂದು ಮದುವೆ ಮಾಡಿ ಕೈ ಬಿಟ್ಬಿಡೋಣ. ನಿಮ್ಮ ಮಗಳು ನಮ್ಮ ಮನೆಗೆ ಬಂದ್ರೆ ಇಬ್ರು ಜೊತೆಗೆ ಹೋಗಿ ಜೊತೆಗೆ ಬರ್ತಾರ, ಅಷ್ಟೇನು ಏನು ಹೆದರ್ಕೊಳ್ಳೋಂಥದ್ದು ಏನಿಲ್ಲ. ನಿಮ್ಮ ಫ್ಯಾಮಿಲಿ ಮ್ಯಾಗ ಅವಂಗಿರೋ ಸಿಟ್ಟು, ನಮ್ಮ ಮಗಳಿಗೆ ನಮ್ಮನೆ ಸೊಸೆ ಆದ್ಮೇಲೆ ಏನು ತೊಂದರೆ ಕೊಡಲ್ಲ ಅಂತ ನನಗೆ ಗ್ಯಾರಂಟಿ ಐತಿ. ಅದು ನಮ್ಮನೆ ವಿಚಾರಕ್ಕೆ ಅವ್ನು ಬರೋದಿಲ್ಲ, ಯಾಕಂದ್ರೆ ನಾ ಹೆಂಗದೇನಂತ ಅವ್ನು ಗೊತ್ತಲ್ಲ. ಅದು ನಂಗೆ ನಂಬಿಕೆ ಐತಿ. ಇನ್ನು ನೀವಾತು ಇವರಾತು ಸ್ವಲ್ಪ 3 ಜನ ನೀವು ಹುಷಾರಿರ್ರಿ ಅಷ್ಟೇ. ಅವನೇನು ನಮಗಾತ, ನಮ್ಮ ಅತ್ತಿಗ ನಮ್ಮ ಅಮ್ಮಗಾತ ಏನು ಮಾಡೋದಿಲ್ಲ, ಇವ್ರಿಗೂ ಏನು ಮಾಡಲ್ಲ, ಬೇರೆ ರೀತಿ ತೊಂದರೆ ಕೊಡ್ತಿದ್ದ ಅಷ್ಟೇ. ಹಂಗ ಮಾಡ್ಬಿಡನ್ಲೆ ಗಿರ್ಜಿ, ಬಡ ಲಗ್ನ ಮಾಡ್ಕೆ ಮುಗಿಸ್ಬಿಡೋಣಂತು. ಲಗ್ನ ಮಾಡಿದ್ವಿ ಅಂದ್ರೆ ನಮ್ಮ ಮನೆ ಸುದ್ದಿಗೆ ಅವನೇ ಕೊಡ್ತಾನ, ಹೌದಿಲ್ಲ? ಇಬ್ರು ಗಂಡ ಹೆಂಡತಿ ಹಾಕಾರ ಅವ್ರು. ಅಷ್ಟಕ್ಕೂ ನನ್ನ ಮಗಂದೇನ ಬೆಂಗಳೂರಿಗೇನ ಎಲೆ ಟ್ರಾನ್ಸ್ಫರ್ ಆಗೋದೈತಿ ಅಂತಿದ್ದ, ಏನ್ ಗೊತ್ತಿಲ್ಲ ಪೂರ ಕೇಳನ್. ಹಂಗೇನಾದ್ರೂ ಗಂಡ ಹೆಂಡತಿ ಇರ್ತಾರ. ಸರಿ ಪರಕ್ಕ, ಇವ ನಿನ್ನ ಉಪಕಾರ ಎಂದು ಮರ್ಯಾದಲ್ಲವ ನಾನು. ಒಬ್ರಿಗೊಬ್ರು ಆಗ್ಲಿಲ್ಲ ಅಂದ್ರೆ ಹೆಂಗ್ಲೆ? ಆಯ್ತು, ನಾವು ಬರ್ತೇವೆ. ಹೊತ್ತಾತ್ ಭಾಳತ್ತಾತ್ ಮನೆ ಬಿಟ್ಟು. ಇವತ್ತ ಬರ್ತಾರನ ನಿಮ್ಮ ಅತ್ತಿ, ಇದು ನಿಮ್ಮಮ್ಮ, ಹುಡುಗರು? ಇಲ್ಲ ಪರಕ್ಕ, ನಾಳೆ ಬರಕ್ಕೆ ಹೇಳ್ತೀನಿ. ನಾಳೆ ಬರ್ಲಿಲ್ಲ, 1-2 ದಿನ ಬಿಟ್ಟೆ ಬರ್ಲಿ. ಹಂಗೆ ಮಾಡ್ಬಿಡಿ, 2 ದಿನ ಬಿಟ್ಟೆ ಬರ್ವಲ್ರಕ್ಕ. 3 ಹೊತ್ತು ಹೆದರಿಕೆಯಾಗಿ ಬದುಕಂಗೆ ಮಾಡ್ಬಿಟ್ಲಿಕ್ಕೆ. ಅಲ್ಲ ಹುಚ್ಚದಿ ಶಾಣೆ ಐತಿ ಮೇಲೆ ನೀನೆ. ಅಲ್ಲ 3 ಹೊತ್ತು ಹೆದರಿಕೆಯಾಗಿ ಯಾಕೆ ಬದುಕ್ತಿ? ಅವನ್ ದೊಡ್ಡ ಪುಡಂಗನ, ದೊಡ್ಡ ಇದಾವ. ಏನ್ ಸುಳೆ ಮಗ ಅವೇನ್ ಮಾಡ್ತಾನ? ಇಲ್ಲಡ ಅಲ್ಲೇ ಏನದು ಪತ್ರ ಬರ್ದು ಕೊಟ್ಟು ಬರೋಣ ಅಂತ ತಲೆ ಕೆಲ್ಸ್ಕೊಳಕ್ ಹೋಗ್ಬಿಡ. ಅದಕ್ಕೆಲ್ಲ ಅವು ಪೊಲೀಸರು ನೋಡ್ಯಾರಿಲ್ಲ ಬೆದರಿಕೆ ಹಾಕಿದ್ದು. ಏನ್ ಹರ್ಕೊಳಂಗಿಲ್ಲವ, ನೀ ತಲೆ ಕೆಲ್ಸ್ಕೊಳಕ್ ಹೋಗ್ಬಿಡ. ಹೆದರ್ಕೊಂಡೆ ಒಂದು ತೋರಿಸಿದ್ರ ಮತ್ತೊಟ್ಟು ಹೆದರ್ಸ್ತಾರ್ಲಿ. ಅವಂಗೇನ್ ಕೋರ್ಟ್ ಕೇಸು ಕಾನೂನು ಅಂದ್ರೆ ಹೆದರ್ಕಿಲ್ಲ ಅಂತ ಮಾಡಿ ಏನ? ಮಕ್ಕಳ ನೀರು ಇಳಿತಾವು, ಬಡಗಿ ತುರ್ಕಿದ್ರ ಅಂದ್ರೆ ಗೊತ್ತಾಕತಿ ಬಾಡ್ಯಾಗ. ಏನ ಯಾ ಸುಳೆ ಮಗನ ಏನ್ ಮಾಡೋದಿಲ್ಲ, ತಲೆ ಕೆಲ್ಸ್ಕೊಬಿಡ ಸುಮ್ನಿರು. ಯಾವನಾರ ಇದ್ರಿಗೆ ಭೇಟಿ ಆದ್ರೆ ನಂಗೊಂದು ಫೋನ್ ಹಚ್ಚ, ನಾನು ಬರ್ತೇನೆ ಅಂತ ಮಾತಾಡೋಣ. ಆಯ್ತಪ್ಪ, ನಾನು ಬರ್ತೇವೆ ಗಿರ್ಜಿ. ಬರ್ತೇನ್ಲೆ, ಹೆದರ್ಬೇಡ್ಲೆ, ಸುಮ್ನಿರ. ಏನ ದೇವ್ರದಿಂದ ಒಂದು ಒಳ್ಳೆ ಬೀಗ್ರಂತೂ ಸಿಕ್ಕಾರ ನಮಗ. ಅಯ್ಯೋ ಅದೇ ಒಂದೇ ಪುಣ್ಯ. ರೀ, ಮೊದ್ಲು ಮದ್ವಿಗೆ ತಯಾರು ಮಾಡಿಬಿಡ್ರಿ, ಯಾಕಂದ್ರ ಸುಮ್ಮನೆ ಬೇಡ. ಗಿರ್ಜಿ ಭಾಳ ಹೆದರ್ಯಾಳ, ಅದಕ್ಕೆ ಏನು ಬಡ ಹುಡುಗಿನ ತಗೊಂಡ ನಮ್ಮ ಮನೆಗೆ ಮದುವೆ ಮಾಡ್ಕೊಂಡ್ಬಿಡೋಣಂತ. ಇದೇನಪ್ಪಾನ ದೊಡ್ಡ ಮದುವೆ ಹಾಕತ್ತಾಗ. ಚಲೋ ಆತ. ನಾನು ಅದಕ್ಕೆ ಅಂದಿದ್ದು ಮದ್ವಿದು ಮುಗಿಸ್ಬಿಡೋಣ ಅಂತೇಳಿ.
ಪಾಪ ಗಿರ್ಜಕರ್ ಭಾಳ ಹೆದರ್ಕೊಂಡಾರ. ಆದ್ರೂ ತನ್ನ ಫ್ಯಾಮಿಲಿನ ಒಂದು ರಿಸ್ಕ್ನಾಗ ಸಿಗಿಸಿ ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ಗುಣ ಆಯ್ತಲ್ಲ ಅವ್ರಿಗೆ, ಅದನ್ನ ಹೇಳಿ ನೋಡೋಣ. ಆಯ್ತು, ನಾ ಇದ್ರ ಬಗ್ಗೆ ಮಾತಾಡಿ ಬಡ ಬಡ ಏನ ಮದ್ವಿದು ತಯಾರಿ ಮಾಡ್ಸಿದ್ರಾತ. ಹುಡುಗಿ ನಾಡ್ದು 2-3 ದಿನ ಬಿಟ್ಟು ಕರ್ಸ್ತೀನಿ ಅನ್ನಕತ್ತಾರ. ಕರ್ಸಿದ್ರ ಅಂದ್ರೆ ಎಂಗೇಜ್ಮೆಂಟ್ ಇಟ್ಬಿಡೋಣಂತ ಆಯ್ತಾ? ಸರಿ ಆಯ್ತು ತೋರಂಗಾರ, ನಿಮ್ದೇನಾರ ಕೆಲಸ ಇದ್ರೆ ಮಾಡ್ಕೊರಿ, ನಾನು ಒಟ್ಟು ಒಗ್ಯಾಣದ ಒಗದ್ ಹಾಕ್ತೇನೆ. ಅಲ್ಲ ಎಷ್ಟು ಹೇಳ್ತೇನೆ ನಾನು ನಿಂಗೆ, ಒಂದು ವಾಷಿಂಗ್ ಮಿಷನ್ ತರ್ತೇನೆ, ಅದಕ್ಕೆ ಹಾಕು, ಯಾಕೆ ಸುಳ್ಳ ತ್ರಾಸ ತಗೋತಿ, ಇಷ್ಟು ಬೇಕಂದಷ್ಟು ಎಲ್ಲ ಐತ್ ನಮ್ದು ಅಂತೇಳಿ ಕೇಳಂಗೆ ಇಲ್ಲ ನೀ ನನ್ನ ಮಾತು. ಅಯ್ಯ ಅದ್ರಾಗ ಏನಾರ ಸ್ವಚ್ಛಕ್ಕವ ನಿಮ್ದೊಂದು ತಿಂಡಿ ಎತ್ತಾಗ ಸುಮ್ಮನೆ ರೀ. ಒಗ್ಯಾಕ ದೇವ್ರ ಕೈ ಕೊಟ್ಟಾನ, ಒಗದ್ ಹಾಕ್ಬೇಕು. ಕೈಯಾಗ ಶಕ್ತಿ ಇರೋ ಮಟನು ವಾಷಿಂಗ್ ಮಿಷನ್ಗೆ ಹಾಕೋದು ಏನು, ನಿಮ್ದೊಂದು ಜೊತೆ ನಂದೊಂದು ಜೊತೆ ಆ ಹುಡುಗಂದೊಂದು ಜೊತೆ ನನಗೇನು ಭಾಳ ಆಕವನ. ಸುಮ್ಮನೆ ರೀ, ಕೈಗೊಟ್ಟು ವ್ಯಾಯಾಮಕತಿ ರೊಕ್ಕನೂ ಉಳಿತೈತಿ. ಅಯ್ಯೋ ದೇವ್ರೇ, ನಾಳೆ ಸುಸಿ ಬಂದ್ಲಂದ್ರ ಓದಾಕ್ ಹೋಗ್ಕಳಕಿ, ಅವಾಗ ವಾಷಿಂಗ್ ಮಿಷನ್ ಬೇಡ ಕೈ ವ್ಯಾಯಾಮಕ್ಕೆ ಒಗಿ ಅಂತಂದ್ರ ಆಕಿ ಒಕ್ಕತ್ತು ಕುಂದ್ರಕೈತನ. ಬಡ ಮಿಷನ್ಗೆ ಹಾಕಿ ತೆಗದ್ರ ಒಮ್ಮೆ ಆಕಿಗೂ ಕೆಲಸ ಹಗರಾಕೈತಿ, ಕೈ ಟೈಮ್ ಉಳಿತೈತಿ. ಶಾಂತಕಾರ ಇಟ್ಕೊಂಡಿಲ್ಲ ಈಗ ಒಬ್ರು ಮನೆ ಕೆಲಸದಕ್ಕಿನ, ಹಂಗ ಅಕ್ಕಿಗೆ ಹೇಳಿದ್ರೆ ಆಕಿನ ಬಂದ್ ನಮ್ಮ ಮನಿದ ಬಂಡೆ ತಿಕ್ಕಿ ಅಷ್ಟು ಕಸ ಹುಡ್ಕಲ್ ವರ್ಷ ಹೋಗ್ಕಳ. ಅಕ್ಕಿಗೆ ಹೇಳ, ಏನ್ ಬಾಳ ಅಂದ್ರೆ ಒಂದು 900 ರೂಪಾಯಿ 800 ರೂಪಾಯಿ ತಗೋಬಹುದು. ಅವ್ರಿಗೂ ಒಂದು ದುಡ್ಮಿ ಕೊಟ್ಟಂಗ ಆಕತಿ, ನಮಗೂ ಕೆಲಸ ಆಗಕ್ಕ ಉಳಿತಾಯ ಆಕತಿ ಟೈಮ್. ಬಿಟ್ರೆ ಏನಾದ್ರು ಮಾಡ್ತೀರಿ ಬಿಡ ನೀವು. ಸುಮ್ಮನೆ ರೀ, 800-900 ತಿಂಗಳ ಅಂದ್ರೆ ಏನು ಹಂಗ ಬರ್ತೈತನ? ಅದನ್ನ ನಾವ ಕುತ್ಕೊಂಡು 4 ಬಾಂಡೆ ತಿಕ್ಕಿದ್ರೆ ಆಗಂಗಿಲ್ಲನ? ಅದು ಅಲ್ದೆ ಆಕೆ ಏನು ಒಗ ತಿಕ್ಕುದಿಲ್ ಬಿಡ್ರಿ ಬಾಂಡೆನ, ಅವ್ರ ಮನೆ ಹೇಳಂಗಿಲ್ಲನ? ಸೋಪ್ ಅದ್ರಾಗ ಇಟ್ಟು ನೀರು ಉಗ್ಗಿರ್ತಾಳಂತ, ಜಗ್ ಬೈತಾರಂತ ಅವರು ಅದ್ರ ಸಲುವಾಗಿ. ಸುಮ್ಮನೆ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಹೆಣ್ಣಿನ ಮಕ್ಳು ನಿಮ್ದು ಏನ್ ಹೇಳೋದು, ಏನಾರ ಮಾಡ್ಕೊರಿ. ಪರಕ ಯಾರು ಬಂದ್ರ? ಓ ಮುದುಕವಕ್ಕ ಈಕಿ ಬಂದ್ಲನ? ರೀ ಆಕಿ ಬಂದತ್ತೆ, ಚಾ ಮಾಡ ಹಂಗ ಹಿಂಗ ಅನ್ಬೇಡ್ರಿ. ಒಂದ್ 2 ಮಾತಾಡಿ ಹೋಗ್ಕಳ, ನಾನು ಆಕಿ ಕೂಟ ಕುಂದಿರ್ತೇನೆ ಮಾತಾಡ್ಕೊಂತ. ಏನ ಚಾ ಮಾಡ ಅಂತ ತಿನ್ಬೇಡ್ರಿ ನಂದ. ಏನಾರ ಮಾಡ್ಕೊ ಹೋಗು. ಏನ ಹೋಗಿ ಬಂದ್ ನನ್ ಕೋರ್ಟಿಗೆ ಏನೋ ಬಿಡುಗಡೆ ಆತಂತಲ್ಲ ಹುಡುಗಂದ? ಆತ್ ನೋಡ್ದೆ, ಬಾ ಕುಂದ್ರ ಬಾ. ಎಲ್ಲಿ ಬಿಡವಾ, ಇಲ್ಲೇ ಕುಂದಿರ್ತೇನೆ. ಏನ್ ನಿಮ್ಮ ಮನಿ ತೊಳೆದು ಕನ್ನಡಿದ್ದಂಗ ಐತ್ವಾ, ಎಲ್ಲಾರ ಒಂದ್ ಈಟ್ರ ಧೂಳ ಪಾಳ ಏನೂ ಇಲ್ಲ ಅಂದಂಗ. ಚಂದ್ರಪ್ಪಣ ಏನಪ್ಪ ಆರಾಮಿದೇನು? ಹೋಗಿಲ್ಲ ನೀವತ್ ಹೊಲ್ ಕಡೆ? ಇಲ್ಲವೇ ಹೋಗಿಲ್ಲ. ಅದ ಈಗಿದ ಗಿರ್ಜಕರ್ ಮಗಳಿಗೆ ನಮ್ಮ ಮಗಗ ಮದ್ವಿ ನಿಶ್ಚಯ ಆಗೈತಲ್ಲ, ಅದನ್ನ ಏನ್ ಮಾಡೋನು ಏನಂತ ಹಂಗ ಹೆಣ್ಮಕ್ಳು ನಾವು ಮಾತಾಡತಿದ್ವಿ ರೀ. ಅಯ್ಯೋ ಮದ್ವಿ ಮಾಡ್ತೀರಿ? ಮತ್ತೆ ಆಯ್ತು ಬಿಡಪ್ಪ. ಯಾಕ ಹಂಗಂತಿ? ಅಲ್ಲ ಹಿಂಗಂತೆ ನನ್ ತಪ್ಪು ತಿಳ್ಕೊಬೇಡ. ಆ ಲೋಕಪ್ಪ ಊರಾಗ ಎಷ್ಟು ಕೆಟ್ಟ ಮನುಷ್ಯ ಅಂತೇಳಿ ನಿಮ್ಗೂ ಗೊತ್ತು ನಮಗೂ ಗೊತ್ತು. ಯಾವ ಜೈಲಿಗೆ ಹೋಗ್ಯಾನ ಕರಿ, ಆದ್ರ ಮಗ ಕೆಟ್ಟ ಹುಳ ಊರ್ ಬಾಡೆ ಅದು ಇಲ್ಲೇ ಐತಲ್ಲ ಊರಾಗ. ಆ ಬಾಡೆ ಗಿರ್ಜಕ್ಕ ಏನೋ ಅಂದನಂತಲ್ಲ, ನೀನ್ ಬಿಡೋದಲ್ಲ ಹಂಗ ಹಿಂಗ ಅಂತೇಳಿ. ಅಲ್ಲಿ ಕೋರ್ಟ್ ಕಡೆ ಕೇಳಿಸ್ಕೊಂಡಾರ, ಹೇಳಿದ್ರು ಗಿರ್ಜಕ್ಕನ ಅಂದ್ಲ. ಹಿಂಗ ಒಟ್ಟ ಸುದ್ದಿ ಬಂತ. ಈಗ ಆ ಹುಡುಗಿನ ನಿಮ್ಮ ಮನೆಗೆ ತಗೊಂಡ್ರ ಈಗ ಅವ್ರ ಸಿಟ್ಟು ನಿಮ್ಮ ಮನೆ ಮ್ಯಾಗ ಬರುದಿಲ್ಲ? ಇದೇನ ಯಾಕ ಹಿಂಗಂತಿ? ಅದ್ಯಾಕ ಅವ್ರ ಸಿಟ್ಟು ನಮ್ಮ ಮನೆ ಮ್ಯಾಗ ತಿರುಗ್ತತಿ? ಏವಾ ತಿರುಗ್ತತಿ ಅಂದ್ರ ಈಗ ಆ ಹುಡುಗಿ ಅವಂಗ ತೊಂದರೆ ಕೊಡ್ಬೇಕಂತ ಅವ್ರು ಇರ್ತಾರ. ಅದ ಹುಡುಗಿ ನಿಮ್ಮ ಮನೆ ಸೊಸಿ ಮಾಡ್ಕೊಂಡ್ರ ನಾಳೆ ಏನ್ಕೇನ್ರ ಹೆಚ್ಚು ಕಮ್ಮಿ ಆಗಿ ನಿನ್ನ ಮಗನ ಮ್ಯಾಗ ಈರಾಡಕತ್ತಂದ್ರ ಏನ್ ಮಾಡ್ತಿ? ಏ ಯಾಕ ಏನ್ ಬಿಡ ಇವ ನೀವು ಇವೆಲ್ಲ ಏನ್ ಹೆಣ್ಮಕ್ಳು ನೀವು ತಲೆ ತಿಂತೀರಿ? ಇಂಥವೆಲ್ಲ ಮಾತಾಡಿ ಏನು ಆಗುದಿಲ್ಲ, ಯಾರೇನು ಮಾಡ್ಕೊಳಕ್ಕೂ ಆಗುದಿಲ್ಲ. ಸುಮ್ಮನೆ ಇಂಥವೆಲ್ಲ ಹೇಳಿ ಹೆಣ್ಮಕ್ಳು ಮನಸ್ಸು ಹಾಳು ಮಾಡಕ್ ಹೋಗ್ಬೇಡ್ರಿ. ಅವು ಸುಮ್ಮನೆ ಕಿರಿಕಿರಿ ಅನಿಸ್ತೈತೆ ಅವ್ರಿಗೆ. ಮತ್ತೆ ಮದ್ವಿ ಮಾಡೋರ್ ಅದೀವಿ, ಈಗೆಲ್ಲ ಮದ್ವಿ ಮಾತುಕತಿ ನಡ್ದತಿ. ಈ ಹೊತ್ತಿನ ನೀವು ಹಿಂಗಂದ್ರ ಆತ ಆಗ್ವಲ್ತಕ ಏನ್ ಕಿರಿಕಿರಿ ಬರ್ತೈತಿ ಎದುರ್ಸುದು ಎಲ್ಲ ಏನ್ ದೊಡ್ಡ ಪಾಳೆಗಾರನ ಊರಾಗ? ಅಲ್ಲ ಹಂಗಂತೇಳಿ ನಮ್ಮ ಮಗನ ಮದ್ವಿ ಆ ಹುಡುಗಿ ಮದ್ವಿ ಮಾಡ್ದಂಗಿರಕತ್ತೇನ? ಹೌದ್ ಬೇ, ಅದೇಂಗ್ ಮಾಡ್ದಂಗಿರಕತಿ? ಅವ್ರೇನ ಇದು ಮಾಡ್ತಾರ ಅಂತೇಳಿ ನಾವು ಬಿಡಾಕತ್ತೇನ? ಇಲ್ವಾ, ಅದೇ ಅಲ್ಲ ನಮ್ಮನೆ ಸೇರ್ತಾಳಕಿ ಸೊಸಿ. ಪಾರಿ ಕರೆಕ್ಟ್ ಹೇಳಿದಿ. ಅಯ್ಯ ನೋಡುವ, ನಮ್ಗೇನು ನಿಮ್ಮ ಮದುವೆ ಆದರೂ ನಮ್ಗೇನು 1 ರೂಪಾಯಿ ಬರೋದಿಲ್ಲ, ನಿಂತರೂ ನಮ್ಗೇನು 1 ರೂಪಾಯಿ ನಾವು ಕಳ್ಕೊಳ್ಳೋದಿಲ್ಲ. ಯಾಕೆ ಹೇಳ್ತೇನೆ ಅಂದ್ರೆ, ಇಷ್ಟು ಆಸ್ತಿ ಮಾಡೀರಿ, ಇರಾಕ ಒಬ್ಬ ಮಗ. ಒಂದು ವೇಳೆ ಆ ಹುಡುಗಿನ ಮದುವೆ ಮಾಡ್ಕೊಂಡು ನಾಳೆ ಏನಕ್ಕೇನಾರು ಹೆಚ್ಚು ಕಮ್ಮಿ ಆಗಿ ಅವ್ರೇನಾರ ಬೇಕಂತೇಳಿ ಆ ಹುಡುಗಿ ತೊಂದರೆ ಆಗಲಿ, ಅವರೆಲ್ಲರೂ ನಳ್ಳಿ ಅಂತೇಳಿ ನಿನ್ನ ಮಗ ಏನಾರ ಮಾಡಿದ್ರೆ ಇಷ್ಟು ಆಸ್ತಿ ಯಾರಿಗೆ ಕೊಟ್ಟೋಕ್ಕಿ? ಪ್ರಕ ಯಾರಿಗೆ ಕೊಟ್ಟೋಕ್ಕಿ? ಅದಕ್ಕೆ ನೋಡು ಪರವ ನಾ ಹೇಳಿದ್ದೆ ಏನು ನೋಡಿ, ನಿನಗೆ ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದೆ. ಸರಿ ಏನ್ರಿ ಇದೆಲ್ಲ ಹೆಂಗೆ ಮಾಡೋದು ಹಂಗಾರ? ತಿಗಿ ಇದು ಮುದ್ಕೋಬೇಕಾರ ನೀವು ಇಂಥವೆಲ್ಲ ಹೇಳಿ ಹೆಣ್ಮಕ್ಳು ಮನ್ಸು ಹಾಳು ಮಾಡಕ್ ಹೋಗ್ಬಾರ್ದ್ರಿ. ಏನಾಗುದಿಲ್ಲ, ಬೇಕಾದಾಗೋ ತಕ್ಕ ನಾವು ಎದುರಿಸ್ತೀವಿ. ನಿಮ್ಮ ಬಂದ್ ಕೆಲಸ ಮುಗಿದಿತ್ತಂದ್ರೆ ಬೇಜಾರಾಗ್ಬೇಡ್ರಿ. ನೀವು ಒಂದ್ ಸ್ವಲ್ಪ ಹೋಗಿ ಬರ್ರಿ ಈಗ ಸದ್ಯ. ಅಯ್ಯೋ ದೇವ್ರೆ, ಅಲ್ಲ ಹಿಂಗ ಮನಿಗೆ ಬಂದ ಹೆಣ್ಮಕ್ಳಿಗೆ ಹಿಂಗ ಅನ್ನೋದು ಚಂದ್ರಪ್ಪ? ಆಯ್ತು ಬಿಡಪ್ಪ ಹೋಲಂಗಾರ, ನಾವೇನ ನಿಮ್ಮ ಒಳ್ಳೇದಕ್ಕೆ ಹೇಳಿದ್ರೆ ಹಿಂಗೆ ಮಾಡ್ತಿ. ಆಮ್ಯಾಗ ನೋಡಿದ್ದ ಮಗಿಗೆ ಏನಾರು ತೊಂದರೆ ಆತಂದ್ರೆ ಅಯ್ಯ ಅಂದ್ರು ಇಲ್ಲ ಅಪ್ಪ ಅಂದ್ರು ಇಲ್ಲ. ಅವಾಗ ನಾವು ಮುದ್ಕವನ್ ಮಾತು ಕೇಳ್ಬೇಕಿತ್ತು ಅಂತೇಳಿ ಅನ್ನಿಸ್ತು. ಅವಾಗ ನಿನಗ ಗೊತ್ತಾಕತಿ ನಮ್ಗೇನಾಗಬೇಕಾಗೈತಿ, ಯಾಕೆ ದುಷ್ಟರು ಕಂಡ್ರೆ ದೂರ ಇರ್ಬೇಕಂತೇಳಿ. ಅಲ್ಲಿ ಎದುರಿಸ್ತೀನಿ ಅಂದ್ರೆ ನಿನ್ನ ಇದ್ರಿಗೆ ಬಂದ್ರೆ ನಿನಗೇನಾರ ಅಂದ್ರೆ ಜಗಳ ಮಾಡ್ತಿ. ನಿನ್ನ ಮಗ ಕಸ ಕೆಲಸ ಮುಗಿಸಿ ಬರುವ ಹೊತ್ತಿನಾಗ ಏನು ಕೇಂದ್ರ ಹೆಚ್ಚು ಕಮ್ಮಿ ಮಾಡಿದ್ರೆ ನಿನಗೇನು ಗೊತ್ತಾಕತ್ತೇನ? ಹೇಳಿ, ನಿನಗೇನು ಗೊತ್ತಾಕತಿ? ಎಲ್ಲಿ ಗೊತ್ತಾಕತಿ? ಎಲ್ಲ ಆಗಿಂತ ನಿನಗೆ ಗೊತ್ತಾಗೋದು. ನಿನ್ನ ಕೆಲ್ಸಕ್ಕೆ ನೀ ಹೋಗಿರ್ತಿ, ಅವ್ನ ಕೆಲ್ಸಕ್ಕೆ ಅವ್ನು ಹೋಗಿರ್ತಾನೆ. ಅದನ್ನ ಹೇಳಿದ್ದ ಮನೆಯಾಗಿದ್ದ ಹೆಣ್ಮಕ್ಳು ಜೀವ ಕೈಯಾಗ ಹಿಡ್ಕೊಂಡು ಕಾಯ್ಕೋತ್ ಕುಂದ್ರಬೇಕು. ಅದಕ್ಕೆ ಹೇಳಿದ್ದಪ್ಪ. ಆಯ್ತು ತೋರಿಪ್ಪ, ನಮ್ಗೆ ಎದಕ್ಕೆ ಬೇಕಾಗೈತಿ? ಅದೇನ ಅಂತಾರಲ್ಲ, ಏನಾರು ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರ ಅಂತೇಳಿ. ಆಯ್ತು, ನಿಮ್ಗೆ ಹೆಂಗೆ ತಿಂತಿ ಹಂಗೆ ಮಾಡ್ಕೊರಿ. ಇವಕ್ಕ ಆಟ ಆಗೈತೆ ಆಟ. ಅಲ್ಲ ಮೊದ್ಲ ಮಾರ್ ಮಣ್ಣ ಗಡಗ್ಲಿ ಕೆಟ್ಟ ಹುಳ ಊರಾಗ ಅದಾವು. ಮಕ್ಕಳ ಜಾಪಾನಾಗ ಇಟ್ಕೊಳ್ಳೋದು ಬಿಟ್ಟು ಈ ಒಂದು ತಿಂಡಿ ಉಕ್ರದು
ಮಾಡ್ಕೊಳ್ಬಿಟ್ಟು ನಮ್ಗೆ ಏನಾಗಬೇಕಾಗೈತಿ. ಆಕೇನು ಅವಾಗ ಹುಡುಗಿ ಇರ್ತಾಳೆ ಇನ್ನೊಂದು ದಿನ ಇದ್ದು ಆಮೇಲೆ ಅತ್ತಂಗ್ ಮಾಡಿ ಸತ್ತಂಗ್ ಮಾಡಿ ನಕ್ಕಂಗ್ ಮಾಡಿ ಅತ್ತಂಗ್ ಮಾಡಿ ಇನ್ನೊಂದು ದಿನ ಬಿಟ್ಟು ಮತ್ತೆ ಬೋನ್ ಮದಿ ಮಾಡ್ಕೊಂಡು ಚಂದ ಇರ್ತಾಳ. ಇಲ್ಲಿದು ಒಟ್ಟು ಆಸ್ತಿ ಬಂದಿರ್ತೈತೆ, ಮತ್ತೆ ಅಲ್ಲಿನ ಬೋನ್ ಮದಿ ಮಾಡ್ಕೊಂಡು ಆಕಿನ ಚಂದಾಗಿರ್ತಾಳ. ಮಗನ ಕಳ್ಕೊಂಡು ನೀವು ಕುಂದಿರ್ತೀರಿ. ಪಾರ್ವತಿ ಅವು ಮುದುಕಿ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಂತೇಳಿ ಅದ್ರ ಮಾತಿಗೆ ಯಾಕೆ ತಿಳಿ ಕೆಡ್ಸ್ಕೊತಿ ಅಂತ ನಾನು. ಅಲ್ರಿ ಬಾಯಿಗೆ ಬಂದಂಗೆ ಮಾತಾಡ್ತಂತೀರಿ, ಏನಪ್ಪ ಹೊಟ್ಟೆ ಯಾಕೋ ಒಂಥರ ಹೆದರಿಕೆ ಬರಾಕತ್ತೈತಿ ನೋಡ್ರಿ ಕರೆನ. ಅಲ್ಲ ಆ ಮುದುಕಿ ಹೇಳೋದ್ರಾಗೂ ಅರ್ಥ ಐತೆ ಅನ್ಸಾಕತ್ತೈತಿ. ಇದ್ದೊಬ್ಬ ಮಗ ರೀ, ಬಂಗಾರದಂತ ಮಗ. ಆ ಮಗನ ನಾವದ್ದು ಹೆಂಗೆ ತೊಂದರೆ ಕೊಡೋದು? ಈಗ ಅವ್ರಿಗೆ ಸಿಟ್ಟು ಬಂದಿರೋದು ಆ ಹುಡುಗ ನಮ್ಮ ಕುಟುಂಬದ ಮೇಗೇನಲ್ಲ, ಗಿರ್ಜಿ ಮೇಲೆ. ಆ ಗಿರ್ಜಿ ಅದ ಎಲ್ಲ ಎದುರು ಹಾಕೋತಾಳ ಕರೆ. ಮಗಳನ್ನ ತೊಗೊಂಡು ಮದುವೆ ಮಾಡ್ಕೊಂಡು ಗುಟ್ಲೆ ಬಗ ನಾ ಹುಡುಗಿ ಏನಾರು ಮಾಡಿದ್ರ ಗತಿ ಏನ್ರಿ? ಅವರು ಹುಡುಗಿಗೆ ನೋವಾಗ್ಲಿ ಅಂತೇಳಿ ಯಾಕೆ ಬೇಕಂತೇನೆ ನಾ ಅಂತೇನಿ. ಸದ್ಯ ಮದುವೆ ಬೇಡ ತಡ್ರಿ, ಬೇಡ. ಇದೆಲ್ಲ ಪರ್ಲಹರಿಲಿ ನೋಡೋಣ, ಪರ್ಲಹರಿ ಇದೆಲ್ಲ ಮುಗಿಲಿ ಗದ್ಲ, ಆಮೇಲೆ ನೋಡೋಣ ಅಂತೇನೆ ನಾನು. ಹೆದರ್ಬೇಡ ಪರಿ, ಅವ್ರು ಯಾರ ಅಲ್ಲ ಅವ್ರು ಬೇಕಂತ ಬಂದಾರ್ದ ಹೇಳ್ತಿರ್ತಾರ ಏನ ಆಗ್ಲಿ ಜಗಳ ಅಂತೇಳಿ. ನೀವ್ ಏನಾರ ಅನ್ಕೋರಿಪ್ಪ, ನನ್ನ ಜೀವ ನನಗೆ ಯಾವ ತಾಯಿನ ಮಕ್ಕಳ ಸಂಕಷ್ಟದಾಗ ಈಡು ಮಾಡಕ್ ನೋಡುದಿಲ್ಲ. ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಷ್ಟೇ. ಬೇಡ ಈಗ ಬೇಡ, ಇದೆಲ್ಲ ಪರ್ಲಹರ್ಲಿ. ನಾ ಮದುವೆ ಮಾಡೋಣ ಅಂತ ಏನ್ ಬೇಡ ಅಂದಿಲ್ಲ, ಆದ್ರೆ ಇದೆಲ್ಲ ಗುದ್ದಾಟ ಬಗ್ಗೆ ಅರಿಬೇಕು, ಆಮೇಲೆ ನಾ ಮದುವೆ ಮಾಡೋದು. ಪರಿ ಥೂ ಏನ್ ಹೆಣ್ಮಕ್ಳಪ್ಪ, ಥೂ ಹಾಳದ ತಗ ಎಂತವ್ರ ಮನಸ್ಸಾದ್ರೂ ಹಾಳು ಮಾಡ್ತಾರ ನೋಡಿ ಹೆಣ್ಮಕ್ಳು. ಅಲ್ಲ ಸುಮ್ಮನೆ ಇರೋದಿಲ್ಲ, ಮಂದಿ ಮನೆಗೆ ವಿಚಾರ ಅಂದ್ರೆ ಇವ್ರಿಗೆ ಸಕ್ರೆ ಬೆಲ್ಲ ತಿಂದಂಗ ಬಂದು ಇಲ್ಲಿ ಹಿಂಗೆಲ್ಲ ಹೇಳಿ ಹರಿಗೆಡ್ಸೋದ್ರು ನೋಡು. ಹಾಗೂ ಕಲ್ಯಾಣ ಕಾರ್ಯಕ್ಕೆ ಕಲ್ಲಾಕಿ